ಬೆಂಗಳೂರಿನಿಂದ ಮುಂಬೈಗೆ ತೆರಳುತ್ತಾ ಇದ್ದ ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಧಗಧಗನೆ ಹೊತ್ತಿ ಉಳಿದಿದೆ ಖಾಸಗಿ ಬಸ್. ಬೆಂಗಳೂರಿನಿಂದ ಮುಂಬೈಗೆ ತೆರಳುತ್ತಾ ಇತ್ತು ಈ ಖಾಸಗಿ ಬಸ್ಸಲ್ಲಿದ್ದಂತಹ 28 ಮಂದಿ ಪ್ರಯಾಣಿಕರು ಬಚಾವಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ತೊಂದರೆ ಆಗಿಲ್ಲ. ಬೆಳಗಾವಿ ಜಿಲ್ಲೆಯ ಹರಾಗಾಪುರ ಬಳಿ ಘಟನೆ ನಡೆದಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿ ಹೋಗಿದೆ. ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಸಂಕೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಿಂದ ಮುಂಬೈಗೆ ಖಾಸಗಿ ಬಸ್ ತೆರಳುತ್ತಾ ಇತ್ತು. ಬಸ್ಸಲ್ಲಿದ್ದಂತಹ 28 ಮಂದಿ ಪ್ರಯಾಣಿಕರು ಬಚಾವಾಗಿದ್ದಾರೆ. ಯಾವುದೇ ಸಮಸ್ಯೆ ಆಗಿಲ್ಲ. ಆದರೆ ಬಸ್ ಉಳಿದಿರುವಂತಹ ರೀತಿ ಗಮನಿಸಬಹುದು ಯಾವ ರೀತಿ ಅಂತ. ಹರಾಗಾಪುರ, ಬೆಳಗಾವಿ ಜಿಲ್ಲೆಯ ಹರಾಗಾಪುರ ಬಳಿ ನಡೆದಿರುವಂತಹ ಘಟನೆ. ಇನ್ನೂ ಕೂಡ ಬೆಂಕಿ ಕಿಡಿ ಹಾಗೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮನೆ. ಸಹದೇವ್, ಈಗ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಬಸ್ ಉರಿದು ಹೋಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಸೊ ಅದೃಷ್ಟವಶಾತ್ ಎಲ್ಲರೂ ಬಚಾವಾಗಿದ್ದಾರೆ ಅಂತ ಅನ್ಸುತ್ತೆ. ಹೇಗಾಯ್ತು ಈ ಘಟನೆ, ಮತ್ತೆ ಪ್ರಯಾಣಿಕರೆಲ್ಲ ಹೇಗೆ ಪಾರಾದ್ರು? ಹೌದು ಸುಕನ್ಯಾ, ಇದೇನು ಖಾಸಗಿ ಬಸ್ ಆಗಿರುವಂತದ್ದು. ಬೆಂಗಳೂರಿನಿಂದ ಮುಂಬೈಗೆ ತೆರಳುತ್ತಾ ಇರುವಂತಹ ಈ ಒಂದು ಬಸ್ನಲ್ಲಿ ಬೆಳಗಿನ ಜಾವ ಏಕಾಏಕಿ ಈ ಒಂದು ಹುಕ್ಕೇರಿ ತಾಲೂಕಿನ ಹರಗಾಪುರ ಅನ್ನುವಂತಹ ಗೇಟ್ ನಂಬರ್ 4 ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಅಲರ್ಟ್ ಆದಂತಹ ಚಾಲಕ ಬಸ್ ಅನ್ನ ನಿಲ್ಲಿಸಿ ಅಲ್ಲಿ ಬಸ್ನಲ್ಲಿದ್ದಂತಹ 28 ಪ್ರಯಾಣಿಕರನ್ನ ಕೂಡಲೇ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕ್ಷಣಾರ್ಧದಲ್ಲೇ ಇಡೀ ಬಸ್ಗೆ ಈ ಒಂದು ಬೆಂಕಿ ವ್ಯಾಪಿಸಿ ಇಡೀ ಬಸ್ ಈಗ ಸುಟ್ಟು ಕರಕಲಾಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಏನು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಕೇಶ್ವರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಒಂದು ಬಸ್ಗೆ ಬೆಂಕಿ ಹತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಆದ್ರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬಸ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಏಕಾಏಕಿ ಬೆಂಕಿ ಹತ್ತಿಕೊಂಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಇದೀಗ ಅದೃಷ್ಟವಶಾತ್ ಎಲ್ಲ 28 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಮತ್ತು ಅವರಿಗೆ ಬೇರೊಂದು ಬಸ್ನ ವ್ಯವಸ್ಥೆ ಮಾಡಿ ಮುಂಬೈಗೆ ಕಳಿಸಿಕೊಡುವಂತ ವ್ಯವಸ್ಥೆ ಕೂಡ ಈಗಾಗಲೇ ಆಗಿರುವಂತದ್ದು. ಸುಕನ್ಯಾ, ಧನ್ಯವಾದ ಸಹದೇವ್. ಈಗ ಒಂದು ಪುಟ್ಟ ಬ್ರೇಕ್.